ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ನಾವಿವತ್ತು ರೈತ ಮತ್ತು ಬೀಜಗಳ ಸಾಮತಿ ಧ್ಯಾನ ಅನ್ನೋ ಒಂದು ಮೂಲವನ್ನ ಇಟ್ಕೊಂಡು ಯೇಸುಕ್ರಿಸ್ತ ಹೇಳಿದ ಒಂದು ತುಂಬಾನೇ ಫೇಮಸ್ ಆದ ಸಾಮತಿ ಅದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ. ಇದು ಲೂಕನ ಸುವಾರ್ತೆಯಲ್ಲಿ ಸಿಗತ್ತೆ 8ನೇ ಅಧ್ಯಾಯದಲ್ಲಿ. ಹೌದು, ವಚನ 4-15 ಬಹಳ ಪರಿಚಿತವಾದದ್ದು. ಹೌದು, ಕೇಳೋಕೆ ಇದೊಂಥರ ಸುಲಭ ಕತೆ ಅನ್ಸ್ಬಹುದು. ಒಬ್ಬ ರೈತ, ಬೀಜ ಬಿತ್ತೋದು, ಬೇರೆ ಬೇರೆ ತರದ ನೆಲ. ಆದ್ರೆ ನಾವು ನೋಡ್ತಾ ಇರೋ ಈ ಮೂಲ ಇದೆಯಲ್ಲ, ಅದು ಹೇಳೋದು ಇದರ ನಿಜವಾದ ಅರ್ಥ ನಮ್ಮ ಹೃದಯದ ಸ್ಥಿತಿ ಬಗ್ಗೆ ಅಂತ ಅಲ್ವಾ? ನಾವು ದೇವ್ರ ವಾಕ್ಯವನ್ನ ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಬಗ್ಗೆ. ಕರೆಕ್ಟ್. ಹಾಗಾಗಿ ನಾವಿವತ್ತು ಕೇವಲ ಕಥೆ ಹೇಳೋದಲ್ಲ, ಬದಲಿಗೆ ಈ ಸಾಮತಿ ನಮ್ಮ ಬಗ್ಗೆ ಏನ್ ಹೇಳುತ್ತೆ, ನಮ್ಮ ಹೃದಯ ಅನ್ನೋ ನೆಲ ದೇವರ ವಾಕ್ಯ ಅನ್ನೋ ಬೀಜಕ್ಕೆ ಹೇಗೆ ರೆಸ್ಪಾಂಡ್ ಮಾಡತ್ತೆ ಅಂತ ನೋಡೋಣ. ಶುರು ಮಾಡೋಣ್ವೆ? ಖಂಡಿತ ಖಂಡಿತ. ಮೂಲದಲ್ಲೇ ಸ್ಪಷ್ಟವಾಗಿ ಹೇಳಿದೆ ನೋಡಿ, ಬೀಜ ಅಂದ್ರೆ ಅದು ದೇವರ ವಾಕ್ಯ. ಹೌದು. ಮತ್ತೆ ನೆಲ ಅಂದ್ರೆ ಕೇಳುಗರ ಹೃದಯ. ಇದು ಸುಮ್ನೆ ಒಮ್ಮೆ ಕೇಳಿ ಮರೆಯೋ ವಿಷಯ ಅಲ್ಲ. ವಾಕ್ಯ ಕೇಳಿದ್ಮೇಲೆ ನಮ್ಮೊಳಗೆ ಏನೆಲ್ಲ ಆಗತ್ತೆ, ಬೇರೆ ಬೇರೆ ರೀತಿ ರಿಯಾಕ್ಷನ್ಗಳು, ಅದನ್ನೆಲ್ಲ ಇದು ವಿಶ್ಲೇಷಣೆ ಮಾಡುತ್ತೆ. ಒಂಥರ ಸ್ಪಿರಿಚುವಲ್ ಡಯಾಗ್ನೋಸಿಸ್ ಇದ್ದಾಗೆ. ಸರಿ, ಹಾಗಾದ್ರೆ ಸಾಮತಿಯ ಮೊದಲ ದೃಶ್ಯಕ್ಕೆ ಬರೋಣ. ಕೆಲವು ಬೀಜಗಳು ಕಾಲ್ದಾರಿ ಮೇಲೆ ಬೀಳುತ್ತೆ, ಅಂದ್ರೆ ರೋಡ್ ಸೈಡ್, ಗಟ್ಟಿ ನೆಲ. ಹೌದು. ಅಲ್ಲಿ ಏನಾಗುತ್ತೆ, ಪಕ್ಷಿಗಳು ಬಂದು ಅದನ್ನ ತಿಂದ್ಬಿಡ್ತವೆ. ಏನಿದು ಚಿತ್ರಣ? ಇಲ್ಲಿ ಕಾಲ್ದಾರಿ ಅಂದ್ರೆ ತುಂಬಾನೇ ಗಟ್ಟಿಯಾದ, ತೆರೆದುಕೊಳ್ಳದ ಹೃದಯವನ್ನ ಸೂಚಿಸುತ್ತೆ. ಮೂಲದಲ್ಲಿ 12ನೇ ವಚನ ಇದನ್ನ ವಿವರಿಸುತ್ತೆ. ಓಕೆ. ಈ ತರದ ಜನ ದೇವರ ವಾಕ್ಯವನ್ನ ಕೇಳ್ತಾರೆ, ನಿಜ. ಆದ್ರೆ ಅದನ್ನ ಗ್ರಹಿಸೋಕು ಮುಂಚೆನೇ, ಅದರ ಬಗ್ಗೆ ಯೋಚನೆ ಮಾಡೋಕು ಮುಂಚೆನೇ ಸೈತಾನ್ ಬಂದ ಅದನ್ನ ಹೃದಯದಿಂದ ಕಿತ್ಕೊಂಡು ಹೋಗ್ಬಿಡ್ತಾನೆ ಅಂತ. ಬಹುಶಃ ಅವರಲ್ಲಿರೋ ಹಳೆಯ ಯೋಚನೆಗಳು, ಅಥವಾ ಕೆಲವು ಕೆಟ್ಟ ಅಭ್ಯಾಸಗಳು, ಅಥವಾ ಆಧ್ಯಾತ್ಮಿಕ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ದಿರೋದು, ಇದೆಲ್ಲ ಆ ವಾಕ್ಯ ಒಳಗೆ ಹೋಗದ ಹಾಗೆ ತಡೆಯುತ್ತೆ. ನೆಲ ಎಷ್ಟು ಗಟ್ಟಿ ಇರುತ್ತೆ ಅಂದ್ರೆ ಬೀಜಕ್ಕೆ ಅಂಟುಕೊಳ್ಳೋಕು ಜಾಗ ಇರೋದಿಲ್ಲ. ಅಂದ್ರೆ ಕಿವಿಗೆ ಬೀಳುತ್ತೆ ಅಷ್ಟೆ, ಮನಸ್ಸಿನ ಒಳಗೆ ಹೋಗೋದೇ ಇಲ್ಲ. ಮೇಲ್ಮೈಯಲ್ಲೇ ಉಳಿದು ಏನೋ ಬೇರೆ ಯೋಚನೆ ಬಂದು ಅದನ್ನ ತಳ್ಳಿಬಿಡುತ್ತೆ. ಹೌದು ಹೌದು. ಇದು ಬರೀ ಕೇಳೋದಕ್ಕೂ ನಿಜವಾಗ್ಲೂ ಆಲಿಸೋದಕ್ಕೂ ಇರೋ ವ್ಯತ್ಯಾಸನಾ? ಖಂಡಿತವಾಗ್ಲೂ. ಇದು ಬರೀ ಶಬ್ದ ಕೇಳಿಸ್ಕೊಂಡಾಗೆ ಅದರ ಅರ್ಥವನ್ನ ಗ್ರಹಿಸೋ ಪ್ರಯತ್ನನೇ ಇರೋದಿಲ್ಲ. ಹೃದಯದ ಬಾಗಿಲು ಮುಚ್ಚಿರೋ ಸ್ಥಿತಿ ಇದು. ಸರಿ, ಮುಂದೆ ಹೋಗೋಣ. ಎರಡನೇದು, ಕೆಲವು ಬೀಜಗಳು ಕಲ್ಲು ಭೂಮಿ ಮೇಲೆ ಬೀಳುತ್ತೆ. ಹೌದು. ಇಲ್ಲಿ ಸ್ವಲ್ಪ ಮಣ್ಣಿರುತ್ತೆ, ಸೊ ಬೀಜ ಬೇಗ ಮೊಳಕೆ ಒಡೆಯುತ್ತೆ. ಆದ್ರೆ ಆಳವಾಗಿ ಬೇರು ಬಿಡೋಕ್ಕಾಗಲ್ಲ. ಬಿಸಿಲು ಜಾಸ್ತಿಯಾದಾಗ ಬಾಡಿ ಹೋಗುತ್ತೆ. ಇದು ಎಂಥ ಹೃದಯ? ಇದು ಬಹಳ ಇಂಟ್ರೆಸ್ಟಿಂಗ್ ನೋಡಿ. ಈ ಕಲ್ಲು ಭೂಮಿ ಇದೆಯಲ್ಲ, ಇದು ಆಳ ಇಲ್ಲದ, ಭಾವನಾತ್ಮಕ ಆದ್ರೆ ಸ್ಥಿರತೆ ಇಲ್ಲದ ಹೃದಯವನ್ನ ತೋರಿಸುತ್ತೆ. ಮೂಲದಲ್ಲಿ 13ನೇ ವಚನ ಹೇಳುತ್ತೆ, ಇವರು ವಾಕ್ಯ ಕೇಳಿದ ತಕ್ಷಣ ಅಬ್ಬಾ ಅಂತ ಸಂತೋಷದಿಂದ, ಉತ್ಸಾಹದಿಂದ ಒಪ್ಕೋತಾರೆ. ಆ ಕ್ಷಣಕ್ಕೆ ಅವ್ರಿಗೊಂಥರ ಸ್ಫೂರ್ತಿ ಬಂದಿರುತ್ತೆ. ಹೌದು ಹೌದು. ಆದ್ರೆ ಅವರ ನಂಬಿಕೆಗೆ ಆಳವಾದ ಬೇರು ಇರೋದಿಲ್ಲ. ಅದಕ್ಕೆ ಲೈಫ್ಲಿ ಕಷ್ಟಗಳು ಬಂದಾಗ, ಅಥವಾ ನಂಬಿಕೆಯನ್ನೇ ಟೆಸ್ಟ್ ಮಾಡೋ ಸಂದರ್ಭಗಳು ಬಂದಾಗ ಅವರು ಸುಲಭವಾಗಿ ಹಿಂದೆ ಸರಿದು ಬಿಡ್ತಾರೆ, ವಿಶ್ವಾಸ ಕಳ್ಕೊಂತಾರೆ. ಓ. ಆರಂಭದಲ್ಲಿ ಆ ಒಂದು ಇಮೋಷನಲ್ ರೆಸ್ಪಾನ್ಸ್ ಇರುತ್ತೆ, ಆದ್ರೆ ದೀರ್ಘಕಾಲದ ಕಮಿಟ್ಮೆಂಟ್ ಇರೋದಿಲ್ಲ, ತಾಳ್ಮೆ ಇರೋದಿಲ್ಲ. ಇದು ನಾವು ಸಾಮಾನ್ಯವಾಗಿ ನೋಡ್ತೀವಲ್ಲ, ಯಾವುದೋ ವಿಷಯದಿಂದ ತಕ್ಷಣ ಇಂಪ್ರೆಸ್ ಆಗೋದು, ಆಮೇಲೆ ಸ್ವಲ್ಪ ಕಷ್ಟ ಬಂದ ತಕ್ಷಣ ಆ ಉತ್ಸಾಹ ಎಲ್ಲ ಫುಸ್. ಕರೆಕ್ಟ್ ಕರೆಕ್ಟ್. ಹಾಗಾದ್ರೆ ಇಲ್ಲಿ ಸಮಸ್ಯೆ ಗ್ರಹಿಕೆಯದ್ದಲ್ಲ, ಸ್ಥಿರತೆಯದ್ದು, ಆಳವಾದ ಬದ್ಧತೆ ಇಲ್ಲದಿರೋದು. ನಿಖರವಾಗಿ. ಗ್ರಹಿಕೆ ಇರಬಹುದು, ಆರಂಭದಲ್ಲಿ ಒಪ್ಕೊಳ್ಳೋ ಮುನ್ಸು ಇರಬಹುದು, ಆದರೆ ಕಷ್ಟವನ್ನ ಸಹಿಸ್ಕೊಳ್ಳೋ ಶಕ್ತಿ, ನಂಬಿಕೆಯಲ್ಲಿ ಆಳವಾಗಿ ಬೇರೂರೋ ಒಂದು ಇಚ್ಛಾಶಕ್ತಿ ಇರೋದಿಲ್ಲ. ಆ ಸಂತೋಷ ಹೊರಗಿನ ಪರಿಸ್ಥಿತಿಗೆ ಕನೆಕ್ಟ್ ಆಗಿರುತ್ತೆ. ಪರಿಸ್ಥಿತಿ ಬದಲಾದ್ರೆ ನಂಬಿಕೆಯೂ ಬದಲಾಗುತ್ತೆ. ಅರ್ಥ ಆಯ್ತು. ಇನ್ನು 3ನೇ ತರಹದ ನೆಲ, ಮುಳ್ಳು ಪೊದೆಗಳ ನಡುವೆ ಬಿದ್ದ ಬೀಜಗಳು. ಇಲ್ಲಿ ಬೀಜ ಮೊಳಕೆ ಒಡೆದು ಸಸಿ ಬೆಳೆಯುತ್ತೆ. ಅದು ಚೆನ್ನಾಗೇ ಬೆಳೆಯುತ್ತೆ. ಆದ್ರೆ ಜೊತೆಯಲ್ಲೇ ಮುಳ್ಳುಗಳು ಬೆಳೆದು ಆ ಸಸಿಯನ್ನ ಅದುಮಿ ಹಾಕ್ಬಿಡುತ್ತೆ, ಫಲ ಕೊಡೋಕ್ ಬಿಡೋದಿಲ್ಲ. ಹೌದು. ಈ ಮುಳ್ಳುಗಳು ಯಾವುವು? ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಲ್ವಾ? ಹೌದು ಹೌದು. ಮೂಲದಲ್ಲಿ 14ನೇ ವಚನದಲ್ಲಿ ಈ ಮುಳ್ಳುಗಳನ್ನ ತುಂಬ ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಮುಖ್ಯವಾಗಿ 3. ಓಕೆ. ಮೊದಲನೇದು
ಈ ಲೋಕದ ಚಿಂತೆಗಳು ಅಂದ್ರೆ ನಮ್ಮ ದಿನನಿತ್ಯದ ಜೀವನದ ಟೆನ್ಷನ್ಗಳು, ನಾಳೆ ಏನಾಗುತ್ತೋ ಅನ್ನೋ ಚಿಂತೆ, ಸಂಸಾರದ ಜವಾಬ್ದಾರಿಗಳು, ಈ ಥರದ್ದು. ಎರಡನೇದು ಐಶ್ವರ್ಯದ ಮೋಹ, ಅಂದ್ರೆ ಹಣ, ಆಸ್ತಿ, ವಸ್ತುಗಳು, ಇದರ ಮೇಲಿನ ಅತಿಯಾದ ಆಸೆ, ಅದನ್ನೇ ಗಳಿಸ್ಬೇಕು ಅನ್ನೋ ಪ್ರಯತ್ನ. ಸರಿ. ಮೂರನೇದು ಜೀವನದ ಸುಖಭೋಗಗಳು, ಅಂದ್ರೆ ಬರೀ ಎಂಜಾಯ್ಮೆಂಟ್, ವಿನೋದ, ಈ ಪ್ರಪಂಚದ ಸುಖಗಳ ಹಿಂದೆ ಹೋಗೋದು. ಇವೆಲ್ಲ ಆ ಸಸಿಯ ಸುತ್ತ ಬೆಳೆದು ಅದಕ್ಕೆ ಬೇಕಾದ ಆ ನೀರು, ಗಾಳಿ, ಬೆಳಕು ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಇದರ್ಥ ನಾವು ದೇವರ ವಾಕ್ಯ ಕೇಳಿ ಅರ್ಥ ಮಾಡ್ಕೊಂಡು ಸ್ವಲ್ಪ ಪಾಲಿಸೋಕೆ ಶುರು ಮಾಡಿದ್ರೂ ಸಹ ನಮ್ಮ ಜೀವನದ ಬೇರೆ ಪ್ರಿಯಾರಿಟಿಗಳಿದ್ಯಲ್ಲ, ಹಣದ ಯೋಚನೆ, ಸ್ಟೇಟಸ್ ಬಗ್ಗೆ ಯೋಚನೆ, ಅಥವಾ ಬರೀ ಮಜಾ ಮಾಡೋ ಆಸೆ, ಹೌದು, ಇದೆಲ್ಲ ನಮ್ಮ ಸ್ಪಿರಿಚುವಲ್ ಗ್ರೋತ್ ಅನ್ನ ನಿಲ್ಲಿಸ್ಬಿಡ್ಬೋದು. ಸಸಿ ಬೆಳೀತಾ ಇರುತ್ತೆ, ಆದ್ರೆ ಅದು ಫಲ ಕೊಡೋ ಸ್ಟೇಜ್ಗೆ ಹೋಗೋದೇ ಇಲ್ಲ. ಕರೆಕ್ಟ್. ಇದು ಇವತ್ತಿನ ಲೈಫ್ ಸ್ಟೈಲ್ಗೆ ತುಂಬಾನೇ ಹತ್ರ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ. ನಮ್ಮ ಗಮನ ಸೆಳೆಯೋಕೆ ಸಾವಿರಾರು ವಿಷಯಗಳು ನಮ್ಮ ಸುತ್ತಮುತ್ತ ಇವೆ. ಸೋಷಿಯಲ್ ಪ್ರೆಷರ್, ದುಡ್ಡಿನ ಗುರಿಗಳು, ನಿರಂತರವಾದ ಎಂಟರ್ಟೈನ್ಮೆಂಟ್, ಇವೆಲ್ಲ ಮುಳ್ಳುಗಳಾಗ್ಬೋದು. ದೇವರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಫಸ್ಟ್ ಪ್ಲೇಸ್ ಕೊಡ್ಲಿಲ್ಲ ಅಂದ್ರೆ ಈ ಬೇರೆ ವಿಷಯಗಳು ಸುಲಭವಾಗಿ ಅದನ್ನ ಹಿಂದಕ್ಕೆ ತಳ್ಳಿ ಅದರ ಬೆಳವಣಿಗೆಯನ್ನ ಕುಂಠಿತಗೊಳಿಸಿಬಿಡ್ತವೆ. ಫಲ ಕೊಡೋಗ್ಬೇಕಾದ ಆಂತರಿಕ ಶಕ್ತಿಯನ್ನೇ ಇವು ಹೀರ್ಕೊಂಡ್ಬಿಡ್ತವೆ. ಹೌದು, ನಿಜ. ಓಕೆ, ಕೊನೆಯದಾಗಿ ಒಂದು ಆಶಾದಾಯಕ ಚಿತ್ರಣ. ಕೆಲವು ಬೀಜಗಳು ಒಳ್ಳೆಯ ಭೂಮಿಯಲ್ಲಿ, ಅಂದ್ರೆ ಹದವಾದ ನೆಲದಲ್ಲಿ ಬೀಳುತ್ತೆ. ಇಲ್ಲಿ ಅವು ಚೆನ್ನಾಗಿ ಬೇರು ಬಿಟ್ಟು ಬೆಳೆದು 100ರಷ್ಟು ಫಲ ಕೊಡುತ್ತೆ ಅಂತ ಇದೆ. ಹೌದು. ಈ ಒಳ್ಳೆಯ ಭೂಮಿ ಅಂದ್ರೆ ಏನು? ಅದರ ಲಕ್ಷಣಗಳೇನು? ಮೂಲದಲ್ಲಿ 15ನೇ ವಚನ ಇದನ್ನ ಯೋಗ್ಯವಾದ ಮತ್ತು ಉತ್ತಮವಾದ ಹೃದಯ ಅಂತ ಹೇಳುತ್ತೆ. ಅಂದ್ರೆ ಪ್ರಾಮಾಣಿಕವಾದ, ತೆರೆದ ಮನಸ್ಸಿರುವ, ಸತ್ಯವನ್ನ ಗ್ರಹಿಸೋಕೆ ರೆಡಿಯಿರುವ ಹೃದಯ. ಓಕೆ. ಇಂಥವರು ದೇವರ ವಾಕ್ಯವನ್ನ ಬರೀ ಕೇಳೋದಲ್ಲ, ಅದನ್ನ ಹಿಡಿದುಕೊಳ್ತಾರೆ ಅಥವಾ ಉಳಿಸ್ಕೊಳ್ತಾರೆ. ಅಂದ್ರೆ ಅದನ್ನ ಮನಸ್ಸಲ್ಲಿಟ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡಿ ಅದನ್ನ ತಮ್ಮ ಲೈಫಿಗೆ ಅಳವಡಿಸ್ಕೊಳ್ತಾರೆ. ಮತ್ತೆ ತುಂಬಾ ಮುಖ್ಯವಾಗಿ ಅವರು ತಾಳ್ಮೆಯಿಂದ ಅಥವಾ ಸಹನೆಯಿಂದ ಫಲ ಕೊಡ್ತಾರೆ. ಅಂದ್ರೆ ಕಷ್ಟಗಳು ಬಂದ್ರು, ರಿಸಲ್ಟ್ ತಕ್ಷಣ ಕಾಣಿಸ್ತಿದ್ರು, ಅವರು ಸ್ಟಡಿಯಾಗಿ ನಿಂತು ನಂಬಿಕೆಯಲ್ಲಿ ಮುಂದುವರಿತಾರೆ. ಆ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಅನ್ಸುತ್ತೆ. ಖಂಡಿತ. ಆ 100ರಷ್ಟು ಫಲ ಇದೆಯಲ್ಲ, ಅದು ಬರೀ ನಂಬರಲ್ಲ, ಅದು ಅವರ ಜೀವನದಲ್ಲಿ ಕಾಣುವ ಒಳ್ಳೆ ಗುಣಗಳು, ಅವರ ಕೆಲಸಗಳು, ಬೇರೆಯವರ ಮೇಲೆ ಅವರು ಬೀರುವ ಒಳ್ಳೆ ಪ್ರಭಾವ, ಅವರ ಸ್ಪಿರಿಚುವಲ್ ಮೆಚ್ಯೂರಿಟಿ, ಇದೆಲ್ಲವನ್ನೂ ಸೂಚಿಸುತ್ತೆ. ಇದು ದೇವರ ವಾಕ್ಯ ಒಬ್ಬರ ಜೀವನದಲ್ಲಿ ಪೂರ್ತಿಯಾಗಿ ಕೆಲಸ ಮಾಡಿದಾಗ ಆಗುವಂಥ ಸಮೃದ್ಧಿ. ಹಾಗಾದ್ರೆ ಒಳ್ಳೆಯ ಭೂಮಿ ಅಂದ್ರೆ ಬರೀ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅಲ್ಲ, ಅದನ್ನ ಉಳಿಸ್ಕೊಂಡು ಕಷ್ಟ ಬಂದ್ರೂ ತಾಳ್ಮೆಯಿಂದ ಅದನ್ನ ಪಾಲಿಸಿ ಅದನ್ನ ಕ್ರಿಯೆಗೆ ತರುವ ಒಂದು ಕಮಿಟ್ಮೆಂಟ್. ಇದೊಂದು ಕಂಪ್ಲೀಟ್ ಪ್ರಾಸೆಸ್. ಹೌದು, ಸಂಪೂರ್ಣ ಪ್ರಕ್ರಿಯೆ. ಈ 4 ತರದ ನೆಲೆಗಳನ್ನ ನೋಡಿದಾಗ ಇದು ಬೇರೆ ಯಾರಿಗೋ ಹೇಳ್ದ ಕಥೆ ಅಲ್ಲ ಅನ್ಸುತ್ತೆ. ಇದು ನೇರವಾಗಿ ನಮ್ಮನ್ನೇ ಕೇಳೋದಾಗಿದೆ ಅಲ್ವಾ? ಈ ಸಾಮತಿ ನಮ್ಮ ಮುಂದೆ ಒಂದು ಕನ್ನಡಿ ಇಟ್ಟು ನೀವು ಯಾವ ರೀತಿಯ ನೆಲ ಅಂತ ಕೇಳ್ತಾ ಇರೋ ಹಾಗೆ. ಖಂಡಿತ. ಮೂಲದ ಉದ್ದೇಶವೇ ಅದು, ನಮ್ಮನ್ನ ಆತ್ಮಾವಲೋಕನಕ್ಕೆ ಪ್ರೇರೇಪಿಸೋದು. ಹೌದು. ನಮ್ಮ ಹೃದಯ ವಾಕ್ಯವನ್ನ ತಕ್ಷಣ ರಿಜೆಕ್ಟ್ ಮಾಡೋಷ್ಟು ಗಟ್ಟಿಯಾಗಿದೆಯಾ ಕಾಲ್ದಾರಿ? ಹೌದು. ಅಥವಾ ಶುರುವಲ್ಲಿ ಉತ್ಸಾಹ ಇದ್ದು ಕಷ್ಟ ಬಂದಾಗ ಕುಸಿದು ಬೀಳೋಷ್ಟು ಆಳ ಇಲ್ವಾ ಕಲ್ಲು ಭೂಮಿ? ಅಥವಾ ಒಳ್ಳೆ ಉದ್ದೇಶ ಇದ್ರೂ ಈ ಲೋಕದ ಚಿಂತೆ, ಆಸೆಗಳಿಂದ ಸ್ಪಿರಿಚುವಲ್ ಆಗಿ ಬೆಳೆಯೋಕಾಗ್ತಾ ಇಲ್ವಾ ಮುಳ್ಳುಪೊದೆ? ಹೌದು. ಅಥವಾ ನಾವು ವಾಕ್ಯವನ್ನ ಸ್ವೀಕರಿಸಿ ಪಾಲಿಸಿ ಫಲ ಕೊಡುವಂತಹ ಹದವಾದ ಭೂಮಿಯಾಗಿದ್ದೀವ? ಇದನ್ನ ನಾವೇ ಕೇಳ್ಕೋಬೇಕು. ಹೌದು. ಆದರೆ ಇಲ್ಲಿ ಒಂದು ಭರವಸೆ ಇದೆ ನೋಡಿ. ನಮ್ಮ ಹೃದಯದ ಸ್ಥಿತಿ ಏನಿದೆ ಅದು ಕಲ್ಲಿನಲ್ಲಿ ಕೆತ್ತಿದ್ದಲ್ಲ, ಅದು ಬದಲಾಗಬಹುದು. ಓ ಹೌದಾ? ಹೌದು. ಮೂಲದಲ್ಲಿ ಸೂಚಿಸೋ ಹಾಗೆ ನಾವು ಪ್ರಾರ್ಥನೆ ಮಾಡಬಹುದು. ದೇವ್ರೇ, ನನ್ನ ಹೃದಯವನ್ನ ಫಲವತ್ತಾದ ಭೂಮಿ ರೀತಿ ಮಾಡು, ನನ್ನಲ್ಲಿರುವ ಗಟ್ಟಿತನವನ್ನ ತೆಗೆದುಹಾಕು, ನಿನ್ನ ವಾಕ್ಯ ಆಳವಾಗಿ ಬೇರೋರಕ್ಕೆ ಸಹಾಯ ಮಾಡು, ನನ್ನನ್ನ ದಾರಿ ತಪ್ಪಿಸೋ ಚಿಂತೆಗಳಿಂದ, ಆಸೆಗಳಿಂದ ಕಾಪಾಡು ಅಂತ. ಇದು ನಮ್ಮ ಜವಾಬ್ದಾರಿಯನ್ನು ತೋರಿಸುತ್ತೆ. ನಮ್ಮ ಹೃದಯದ ಸ್ಥಿತಿಯನ್ನ ಸರಿಪಡಿಸ್ಕೊಳ್ಳೋಕೆ ನಾವೇ ಆಕ್ಟಿವ್ ಆಗಿ ಪ್ರಯತ್ನ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಸುಮ್ಮನೆ ನಮ್ಮ ಸ್ಥಿತಿ ಹೀಗಿದೆ ಅಂತ ಕೂರೋದಲ್ಲ, ಅದನ್ನ ಚೆನ್ನಾಗಿ ಮಾಡೋಕೆ ನಾವು ಕೆಲಸ ಮಾಡಬೇಕು. ನಮ್ಮ ಹೃದಯದ ತೋಟಗಾರಿಕೆಯಲ್ಲಿ ನಮ್ಮ ಪಾತ್ರವೂ ಇದೆ. ಖಂಡಿತ. ನಮ್ಮ ಆಯ್ಕೆಗಳು, ನಮ್ಮ ಪ್ರಯತ್ನಗಳು ನಮ್ಮ ಹೃದಯದ ಸ್ಥಿತಿಯನ್ನ ಬದಲಾಯಿಸಬಹುದು. ಇವತ್ತಿನ ಈ ಚರ್ಚೆಯಲ್ಲಿ ರೈತ ಮತ್ತು ಬೀಜಗಳ ಸಾಮತಿಯ ಮೂಲಕ
ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಳವಾದ ಕೆಲವು ವಿಷಯಗಳನ್ನು ತಿಳ್ಕೊಂಡ್ವಿ. ಹೌದು. ಕಾಲ್ದಾರಿ, ಕಲ್ಲು ಭೂಮಿ, ಮುಳ್ಳು ಪೊದೆ ಮತ್ತೆ ಹದವಾದ ಭೂಮಿ. ಈ 4 ಸ್ಥಿತಿಗಳು ನಮ್ಮ ಸ್ಪಿರಿಚುವಲ್ ಗ್ರಹಿಕೆಯ ಬೇರೆ ಬೇರೆ ಹಂತಗಳು ಅಥವಾ ಅಡೆತಡೆಗಳು ಅಂತಾನೂ ಹೇಳ್ಬೋದು. ಹೌದು. ಮತ್ತೆ ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ, ಆ ಹದವಾದ ಭೂಮಿಯಾಗುವ ಸಾಮರ್ಥ್ಯ ಇದೆಯಲ್ಲ, ಅಂದ್ರೆ ಪ್ರಾಮಾಣಿಕ ಹೃದಯದಿಂದ ವಾಕ್ಯವನ್ನು ಸ್ವೀಕರಿಸಿ ತಾಳ್ಮೆಯಿಂದ ಪಾಲಿಸಿ ಒಳ್ಳೆ ಫಲ ಕೊಡೋ ಸಾಧ್ಯತೆ ಅದು ಎಲ್ಲರಲ್ಲೂ ಇದೆ. ಮೂಲದಲ್ಲಿ ಇದನ್ನ ಸಾಧಿಸಕ್ಕೆ ಆತ್ಮಪರಿಶೀಲನೆ, ಪ್ರಾರ್ಥನೆ ಮತ್ತೆ ನಿರಂತರ ಪ್ರಯತ್ನದ ದಾರಿಯನ್ನು ತೋರಿಸಲಾಗಿದೆ. ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್. ನಿಜ. ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಪಾಠ. ನಮ್ಮ ಹೃದಯವನ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಗೈಡೆನ್ಸ್ ಕೊಡುತ್ತೆ. ಕೊನೆಯದಾಗಿ ಕೇಳುಗರು ತಮ್ಮ ಜೊತೆ ತೆಗೆದುಕೊಂಡು ಹೋಗೋಕೆ ಒಂದು ಯೋಚನೆಯನ್ನ ಬಿಡೋಕಿಷ್ಟಪಡ್ತೀನಿ. ಹೇಳಿ. ಮೂಲದಲ್ಲೇ ಹೇಳಿದ ಹಾಗೆ ಯೋಗ್ಯವಾದ ಮತ್ತು ಉತ್ತಮವಾದ ಹೃದಯದಿಂದ ವಾಕ್ಯವನ್ನ ಕೇಳಿ ಅದನ್ನ ಹಿಡಿದುಕೊಂಡು ತಾಳ್ಮೆಯಿಂದ ಫಲ ಕೊಡ್ತಾರೆ. ಈ ತಾಳ್ಮೆಯಿಂದ ಫಲ ಕೊಡುವ ಹಂತಕ್ಕೆ ನಾವು ಬರೋಕೆ, ನಮ್ಮ ಹೃದಯವನ್ನ ಆ ಹದವಾದ ಭೂಮಿಯಾಗಿ ಮಾಡೋಕೆ ಇವತ್ತು ನಾವು ತಗೋಬೋದಾದ ಒಂದು ಸಣ್ಣ ಆದರೆ ನಿರ್ದಿಷ್ಟವಾದ ಹೆಜ್ಜೆ ಏನು? ನಮ್ಮ ಹೃದಯದ ನೆಲವನ್ನ ಸ್ವಲ್ಪವಾದರೂ ಹದಗೊಳಿಸೋಕೆ ನಾವಿವತ್ತು ಏನ್ ಮಾಡ್ಬೋದು? ಇದು ಯೋಚನೆ ಮಾಡಬೇಕಾದ ವಿಷಯ. ತುಂಬಾ ಚೆನ್ನಾಗಿತ್ತು ಈ ಚರ್ಚೆ. ಹೌದು. ಎಲ್ಲರಿಗೂ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.